ಸರಿ ಅಮ್ಮ, ನಾನು ಇನ್ ಹೊರಡ್ತೀನಿ ಮನೆಗೆ. ಏನೇ ಇದು, ನಮ್ ಜೊತೆ ದೇವಸ್ಥಾನಕ್ಕೆ ಬಂದ್ ಹೋಗೆ? ಅಯ್ಯೋ ಇಲ್ಲಮ್ಮ, ಮನೇಲಿ ತುಂಬಾ ಕೆಲ್ಸ ಇದೆ, ನಾನು ಇನ್ ಹೊರಡ್ತೀನಿ. ಏನಮ್ಮ ಹಬ್ಬದ ದಿನಾನು ಹೀಗ್ ಬಂದ್ ಹಾಗೆ ಹೋಗ್ತಾ ಇದೀಯಾ? ಹೇಳದ್ನಲ್ಲಮ್ಮ, ಮನೇಲಿ ನಾನು ಇನ್ನು ಪೂಜೆ ಎಲ್ಲ ಮಾಡ್ಬೇಕು. ಬರ್ತೀನಿ ಆಯ್ತಾ? ಸರಿನಮ್ಮ, ಹುಷಾರು. ಛೇ, ಈ ಫಿಲ್ಟರ್ ಸರಿಗಿಲ್ಲ. ಬಂದ್ಯಾ? ಬಾ, ಒಂದ್ ಸೆಲ್ಫಿ ತಗೊಳ್ಳೋಣಮ್ಮ. ಅತ್ತೆ ಬನ್ನಿ. ಅವೆಲ್ಲ ಆಮೇಲೆ ಇರ್ಲಿ. ರಕ್ಷಾ, ನಮ್ ರೂಮಲ್ಲಿ ಬೆಡ್ಶೀಟ್ ಇದೆಯಲ್ಲ, ಅದನ್ನ ತಗೊಂಡ್ ಹೋಗಿ ಅಣ್ಣಂದ ರೂಮಲ್ಲಿ ಹಾಸಿಗೆ ಇದೆಯಲ್ಲ ಅದಕ್ಕೆ ಹಾಸ್ಬಿಡು. ಹಾಗೆ ದಿಂಬಿನ ಕವರು ಚೇಂಜ್ ಮಾಡ್ಬಿಡು. ಯಾಕಮ್ಮ? ಗೊತ್ತೆ ಯಾಕೆ ಏನು ಅಂತ ಕೇಳಿದ್ರೆ ಹೋಗಿ ಹೇಳ್ದಷ್ಟು ಮಾಡು. ಮೊನ್ನೆ ತಾನೇ ಚೇಂಜ್ ಮಾಡಿದ್ನಲ್ವಾ? ಅಮ್ಮ, ಏನಮ್ಮ ಕರ್ತಿಯಲ್ಲ? ಕೇಶವ, ಏನಿಲ್ಲ ಕಣೋ, ಇವತ್ತಿಂದ ನೀನು ಮೀನಾ ಆ ರೂಮಲ್ಲೇ ಮಲ್ಕೊಳ್ಳಿ. ರೂಮಲ್ಲ? ಯಾಕಮ್ಮ? ಯಾವಾಗ್ಲೂ ಮಲ್ಗೋ ಹಾಗೆ ಅಣ್ಣಂದ್ರ ಜೊತೆ ಹಾಲಲ್ಲೇ ಮಲಗ್ತೀನಿ. ಸುಮ್ನೆ ತೊಂದ್ರೆ ಯಾಕೆ? ಇವೆಲ್ಲ ಸಾಕು. ಇತ್ತೀಚೆಗೆ ಹಾಲಲ್ಲಿ ಹಲ್ಲಿಗಳ ಕಾಟ ಜಾಸ್ತಿ ಆಗಿದೆ, ರೂಮಲ್ಲೇ ಮಲ್ಕೊಳ್ಳಿ. ಮೀನಾ, ನೀನು ಅಷ್ಟೇ ಹೋಗಿ ನಿನ್ ಬಟ್ಟೆ ಬೇರೆಲ್ಲ ಒಳಗಡೆ ಜೋಡಿಸ್ಕೋ. ಹಾಗೆ ನಿಂಗೆ ಸಹಾಯ ಬೇಕು ಅಂದ್ರೆ ರಕ್ಷಣ್ ಕೇಳು, ನೀನೊಬ್ಳೆ ಪರದಾಡ್ಬೇಡ. ಆಗ್ಲೇ ಬ್ಯಾಗ್ ನ ರೂಮಲ್ಲಿ ಇಟ್ಟಿದ್ದೀನತ್ತೆ. ಇನ್ನೇನಿದ್ರು ಈ ಬೀರು ಕನ್ನಡಿ ಇದೆಲ್ಲ ತರ್ಸ್ಬೇಕು ಅಷ್ಟೇ. ನಮ್ಮ ಅಪ್ಪಂಗೆ ಹೇಳಿ ತರ್ಸ್ಲಾ ಅತ್ತೆ? ಏ ಮೀನಾ? ಯಾರಮ್ಮ? ನಿಮ್ಮಪ್ಪನ? ಯಾಕತ್ತೆ ನಗ್ತಿದ್ದೀರಾ? ನಮ್ಮಪ್ಪ ನನ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು ಅಷ್ಟೇ, ಆದ್ರೆ ಅವ್ರಿಗೆ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಈಗೇನು ನಿಮಗ್ ವರದಕ್ಷಿಣೆ ಬೇಕಾ ಹೇಳಿ, ನಮ್ಮ ಅಪ್ಪನ್ ಕೇಳಲ್ಲ, ನಾನ್ ಸಂಬಳದಲ್ಲೇ ಕೊಡ್ತೀನಿ. ಓಹೋ, ಏನ್ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾಳೆ, ಹಾಗೆ ವರದಕ್ಷಿಣೆ ತಂದು ಕೊಟ್ಬಿಡಕ್ಕೆ? ಏನು ಏನ್ ಹೇಳಿದ್ರಿ? ಕೋಟಿ ಗಟ್ಲೆ? ಓಹೋ, ಕೋಟಿ ಕೋಟಿ ವರದಕ್ಷಿಣೆ ಕೊಡೋ ಹುಡ್ಗಿನ್ ತಂದು ಹುಡುಕ್ತಿದ್ರ ನಿಮ್ ಮಗಂಗೆ? ಅಷ್ಟೆಲ್ಲ ಸೀನ್ ಇಲ್ಲ ಇವನಿಗೆ. ಹೌದಮ್ಮ, ನನ್ಗಂತ ಸೀನಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ 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 ಅಯ್ಯೋ, ಎಷ್ಟು ಮಾತಾಡ್ತೀಯ ನೀನು, ಪಾಪ ನನ್ ಮಗ. ಮತ್ತಿನ್ನೇನತ್ತೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಿದ್ದೀರಾ? ಅಂದ್ರೆ ಅಷ್ಟೊಂದ್ ನಿರೀಕ್ಷೆ ಇತ್ತ ನಿಮ್ಗೆ? ಅಮ್ಮ, ಇವಳು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ, ನೀನ್ ಬೇಷ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಅಲ್ವೋ ಕೇಶವ, ಹುಡ್ಕಿದ್ಯಾ? ಎಂತ ಬಜಾರಿನ್ ಹುಡ್ಕಿದ್ಯೋ? ಇವಳನ್ನ ಹುರಿದು ಮುಕ್ಕು ಬಿಡ್ತಾಳೆ ಕಣೋ. ಏನಿಲ್ಲ, ನನ್ ಗಂಡನ ಹೇಗ್ ನೋಡ್ಕೋತೀನಿ ಅಂತ ನೀವ್ ನೋಡ್ತಾ ಇರಿ. ಅಮ್ಮ, ಇವಳು ಮಾತಷ್ಟೇ ಜೋರು, ಮನ್ಸು ಜೇನಿನ ತರ. ಸಾಕಪ್ಪ, ಅವಾಗಿಂದ ನೋಡ್ತಿದೀನಿ, ಹೆಂಡತಿನ ವಹಿಸ್ಕೊಂಡ್ ಮಾತಾಡಿದ್ ಸಾಕು, ಹೋಗ್ ಮಲ್ಕೋ ಹೋಗು. ಅತ್ತೆ ಒಂದ್ ನಿಮಿಷ, ನಾನ್ ರೂಮ್ಗೆ ಹಾಲಿನ ಲೋಟ ತಗೊಂಡ್ ಹೋಗ್ಲಾ ಅತ್ತೆ? ಅಯ್ಯೋ ಕೃಷ್ಣ ಕೃಷ್ಣ, ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ನಾಚಿಕೆಲ್ಲ. ಹೋಗೆ. ಮೀನಾ, ಮನೆ ಪರಿಸ್ಥಿತಿ ಇಷ್ಟು ಬೇಗ ಸರಿಯಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ಅಷ್ಟೇ ಕೇಶವ, ನಾವಿಬ್ರು ಒಂದೇ ರೂಮಲ್ಲಿ ಇರಕ್ಕೆ ಮಾವ ಒಪ್ಪಿದ್ದಾರೆ ಅಂದ್ರೆ ನಮ್ಮ ಮದ್ವೆನ ಒಪ್ಕೊಂಡಿದ್ದಾರೆ ಅಂತಲ್ವಾ ಅರ್ಥ? ಒಂಥರ ಹೌದು ಅನ್ಸತ್ತೆ. ಕೇಶವ, ಖುಷಿ ಆಗ್ತಿದೆ ಕಣೋ ನನ್ಗೆ. ಯಾಕೆ? ನಿಂದೆ ಆದ ರೂಮ್ ಸಿಕ್ತು ಅಂತನಾ? ಚೇಚೆ ಇಲ್ಲಪ್ಪ, ಮಾವನ್ ಮನ್ಸನ್ನ ಚೂರ್ ಚೂರೇ ಗೆಲ್ತಾ ಇದೀನಿ ಅಂತ ಖುಷಿ. ಅಷ್ಟೇನಾ? ಬೇರೇನು ಇಲ್ವಾ? ಸಾರಿ ಕಪಲ್, ನನಗ್ ಗೊತ್ತಾಗ್ಲಿಲ್ಲ. ಬಾಯ್ಸ್ ರೂಮ್ ಅಲ್ವಾ, ಚಿಲ್ಕ ಹಾಕೊಳ್ಳೋದು ಅಷ್ಟು ಗೊತ್ತಾಗಲ್ವಾ? ಬೈಕೊಂಡ್ಯಾ? ಸ್ವಲ್ಪ ಲೈಟ್ ಆಗಿ. ಪರವಾಗಿಲ್ಲ ಬೈಕೋ, ಆದ್ರೆ ಇದು ಬಾಯ್ಸ್ ರೂಮ್ ಆಗಿರೋದ್ರಿಂದ ನಾವು ಒಂದ್ ಸ್ವಲ್ಪ ರೆಡಿ ಮಾಡ್ಬೇಕಾಗುತ್ತೆ. 10 ನಿಮಿಷ ಕೊಡು. ಒಲಪ, ಯಾಕೋ ಇದ್ರ ಅವಶ್ಯಕತೆ ಇಲ್ಲ ಕಣೋ. ಹತ್ತಿರ ಹೇಳಕನಂದ ಹಾಳಾಗೋಯ್ತು ನಮ್ಗೆ ಆನಂದ. ಯಾಕೆ ಹಿಂಗ ಇವನಂದ? ಇದು ಮೊದ್ಲೇ 4 ಜನ ಬ್ಯಾಚುಲರ್ಸ್ ಇದ್ ರೂಮು. ಸ್ವಲ್ಪ 5 ನಿಮಿಷ ಟೈಮ್ ಕೊಡು, ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಮಾವ, ಇದೆಲ್ಲ ಯಾಕೆ? ಒಲಪ, ಅದು ಶುರು ಆಯ್ತಾ? ಅಣ್ಣ ನಿಂತ್ಕೋ. ಇದೇನಿದು? ಒಳ್ಳೆ ಟ್ರೈನ್ ಬೋಗಿಗಳ ತರ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರಲ್ಲ, ಇನ್ನು ಯಾರಾದ್ರೂ ಇದರ ಹೇಗೆ? ಮುಗೀತು, ಮೂರೇ ಬೋಗಿ. ಕೇಶವ, ನನ್ನ ವಸ್ತುಗಳನ್ನ ರೂಮ್ ತುಂಬಾ ಹರಡ್ಕೊಂಡಿದ್ದೀನಿ, ಬೇಗ ಎಲ್ಲ ಶಿಫ್ಟ್ ಮಾಡಿ ಕೊಟ್ಬಿಡ್ತೀನಿ. ನಿಮ್ಮಿಬ್ರು ವಸ್ತುಗಳನ್ನ ಜೋಡಿಸ್ಕೊ. ಅಣ್ಣ, ಇದನ್ನೆಲ್ಲ ಬೆಳಗ್ಗೆ ತಗೋಬಹುದು.
ತಗಬಹುದು. ಒಳ್ಳೆ ಟೈಮ್. ಏ ಕೇಶವ, ಇವತ್ತು ರೂಮ್ ಸಿಕ್ಕಿದ್ ಯಾರಿಂದ ಅನ್ಕೊಂಡ್ತೀಯ? ನನ್ನಿಂದ ಕಣೋ ನಿನಗೆ ರೂಮ್ ಸಿಕ್ಕಿರೋದು. ಥ್ಯಾಂಕ್ಸ್ ಮಾವ, ನೀನೊಂಥರ ನನಗೆ ದೇವ್ರಿದ್ದಂಗೆ. ಅದೆಲ್ಲ ಇರ್ಲಿ ಬಿಡಪ್ಪ. ನ್ಯಾಯವಾಗಿ ನೋಡಿದ್ರೆ ನೀವೆಲ್ಲರೂ ಸೇರಿ ನನಗೆ ಫಸ್ಟ್ ನೈಟ್ ರೂಮ್ ಅರೇಂಜ್ ಮಾಡ್ಕೊಡ್ಬೇಕು. ನನ್ ಕರ್ಮ ನೋಡು. ಮಾಮ, ನಮ್ಗೆಲ್ಲ ಮದ್ವೆ ಆಗಿ ಮಕ್ಳಾಗಿ ಅವ್ರು ದೊಡ್ಡವರಾದ್ರು ನೀನ್ ಇನ್ನೂ ಸಿಂಗಲ್ ಆಗಿ ಬ್ಯಾಚುಲರ್ ಆಗಿ ಹ್ಯಾಂಡ್ಸಮ್ ಆಗಿರ್ತೀಯ. ಅಯ್ಯೋ ಹಂಗ ಹೇಳ್ಬೇಡ ಅಳಿಮಯ್ಯ. ನಿನ್ನ ಮಾತು ಕೇಳ್ತಿದ್ರೆ ನನ್ನ ಕರಳು ಬಳ್ಳಿ ಕಿತ್ಕೊಂಡು ಕೈ ಬಂದಂಗಾಗತ್ತೆ. ನಾನು ಅದನ್ನೇ ಅಲ್ವಾ ಮಾಡಿದ್ದು. ಸರಿ ಮಾವ, ವಲ್ಲಭ, ನೀವೆಲ್ಲ ಡೆಕೋರೇಷನ್ಸ್ ಮುಗಿಸ್ ಬನ್ನಿ, ನಾನು ಹೋಗಿ ಬರ್ತೀನಿ. ಬಾಬಾ ಅದ್ ನನ್ ಬ್ಯಾಗ್. ಸಾರಿ ಕಣ ಕೇಶವ. ಪರವಾಗಿಲ್ಲ ಅಣ್ಣ. ನೋಡ್ತಿಲ್ವಾ? ಆಲ್ಮೋಸ್ಟ್ ಡನ್. ಹತ್ತಿರ ಅಲಕ ಆನಂದ. ಏ ಕೇಶವ, ಇದೇನು ನೋಡ್ತಾನೆ ಇದೀನಿ, ಅವಾಗಿಂದ ಘಟ 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 ನೀರು ಕುಡಿತಾನೆ ಇದೆಯಲ್ಲ, ಗಲಿಬಿಲಿ ಆಗ್ಬಿಡಿದ್ಯಾ? ಗಾಬರಿ ಆಗ್ಬೇಡ, ನೋಡು, ಧೈರ್ಯವಾಗಿರು. ಯುದ್ಧದಲ್ಲಿ ಜಯಶೀಲನಾಗಿ ಬಾ. ಬಾವ ಬಾವ ಬನ್ನಿ ಬಾವ, ಕೇಶವಂಗೆ ಆಶೀರ್ವಾದ ಮಾಡಿ ಬಾವ. ನಿಮ್ಮಂತ ಅನುಭವಸ್ಥರ ಆಶೀರ್ವಾದ ಇದ್ರೆ ಸಂಸಾರ ಸ್ವಸ್ಥವಾಗಿರುತ್ತೆ. ಯಾಕೆ ಬಾವ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಮಾಧವಂಗೆ ಬೇಗ ಮದುವೆ ಮಾಡಬೇಕು. ಇವನ್ ಮಾಡಿರೋ ಕೆಲಸದಿಂದ ಅವನಿಗೆ ಹೆಣ್ಣು ಸಿಗುತ್ತೋ ಇಲ್ಲೋ ಅನ್ನೋ ಭಯ ಆಗಿದೆ. ಮಲ್ಕೊಂಡ್ರೆ ನಂಗೆ ನಿದ್ದೆನೂ ಬರ್ತಾ ಇಲ್ಲ. ಚಿಂತೆ ಮಾಡಬೇಡಿ ಬಾಬಾ, ಬ್ರೋಕರ್ ಹೇಳಿ ಒಂದು ಒಳ್ಳೆ ಹೆಣ್ಣು ನೋಡೋಣ. ಸುಂದ್ರ, ವಿಷಯ ಅಷ್ಟೇ ಅಲ್ಲ, ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ಮಾಧವಂಗೆ ಇನ್ನೂ ತಡವಾಗಿ ಮದುವೆ ಮಾಡೋದಕ್ಕೆ ಅವನು ಇವನ್ಗೇನು ತಮ್ಮ ಅಲ್ಲ, ಅಣ್ಣ. ಅಕ್ಕ, ನನ್ ಬೆನ್ನೇನು ಬಟ್ಟೆ ಹೋಗಿ ಕಲ್ಲನ್ಕೊಂಡ್ಬಿಟ್ಟಿದ್ಯಾ? ಸಾಕ್ ಸುಮ್ನೆ ಕುತ್ಕೊಳ್ಳ, ಹಿಂಗೇನು ಗೊತ್ತಾಗಲ್ಲ. ಹಿಂಗೆ ರಪ ಅಂತ ಉಜ್ಜಿದ್ರೇನೆ ವರ್ಷದ ಕೊಳೆ ಎಲ್ಲ ಹೋಗೋದು. ಏ ಯಾಕೋ ಕಿರ್ತಿದ್ಯಾ? ಏ ಅಕ್ಕ, ಈಗ ಮನೆಗ್ ಬರ್ತಾ ಭಾವನ ಹತ್ರ ಏನೋ ಜಗಳ ಮಾಡ್ಕೊಂಡ್ ಬಂದ್ಯಾ? ಯಾಕೆ? ಅವ್ರ ಮೇಲೆ ಇರೋ ಕೋಪ ಎಲ್ಲ ನಮ್ ಬೆನ್ ಮೇಲೆ ತಿರ್ಸಿದ್ಯಲ್ಲ, ಅದಕ್ಕೆ. ಅವ್ರ ಮೇಲಿರೋ ಕೋಪನ ಹಾಕಿ ಉಜ್ಜಿದ್ರೇನೆ ನಿನ್ ಬೆನ್ನು ಫಳ ಅಂತ ಹೊಳೆಯೋದು, ಅವ್ರ ಮೇಲಿರೋ ಕೋಪನು ಕಡಿಮೆ ಆಗೋದು. ಅಕ್ಕ, ಮಾಧವನ ಮಾತ್ರ ಇಷ್ಟೊಂದು ಸಾಫ್ಟ್ ಆಗಿ ಉಸ್ತಾ ಇದೆಯಾ? ನಮ್ಗಾದ್ರೆ ಚರ್ಮ ಕಿತ್ತಗೋರಿಂದ ಕುಚ್ಬಿಟ್ಟಲೆ. ಹೌದು, ಮಾಧವ ನನ್ ಪಾಪ ತಮ್ಮ. ನೀವಿಬ್ರು ಇದಿರಲ್ಲ, ಆಹಾ ಮಹಾನ್ ಕಳ್ರು. ಮುದ್ದಿನ ಅಕ್ಕ. ಏ ಸುಮ್ನೆ ಕುತ್ಕೊಳ. ಹಿಂಗ್ ಇಷ್ಟ ಇದೆಯೋ ಪರಿಸ್ತಾ ಇದೆಯೋ ಅಂತಾನೆ ಗೊತ್ತಾಗ್ತದ. ಏನಾಯ್ತು ಸುಂದ್ರ? ಏನಾಯ್ತು? ಏನಾಯ್ತು? ಅಲ್ಲ, ನಾನು ಯಾಕೆ ಇಷ್ಟು ಕರಗಿದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಚಿಕ್ಕವನಿದ್ದಾಗಿಂದ ಈ ತರ ಹಾಳಾಗಿ ಮೈ ಮುಚ್ಚಿದ್ರೆ ನಾನು ಇರ್ತಾರ ಸೈ ಪಾಬಳ ಅಂತ ಹೊಳಿತಾ ಇದ್ದೆ. ನಿಜ ಹೇಳಕ್ಕ, ನಾನು ನಿಜವಾಗ್ಲೂ ನಿಮ್ ತಮ್ಮನ ಅಥವಾ ಯಾವ್ದಾದ್ರು ಕಸಬುನಿಂದ ನನ್ನ ಆಯ್ಕೊಂಡ್ ಬಂದ್ರ ಅಂತ. ಇಷ್ಟೇನಾ ವಿಷಯ? ನಾನು ಏನು ಅಂತ ಹೆದರ್ ಬಿಟ್ಟಿದ್ದೆ ಅಷ್ಟೇ ತಾನೇ. ಕೂತ್ಕೊಳ್ಳೋ, ನಾನು ನಿನಗೆ ಬೆನ್ನಿಸ್ತೀನಿ. ಅಕ್ಕ, ಹಾಲದು ಕತ್ತಿನ ಕುರಿದ? ಅಯ್ಯೋ ರಾಮ, ಸುಮ್ಮನೆ ಕೂತ್ಕೊಳ್ಳೋ. ಈ ಮನೆಯಲ್ಲಿ ಒಬ್ಬ ಬ್ರೂಸ್ಲಿ ಇದ್ದಾನೆ, ನೀವೆಲ್ಲ ನೋಡಿದ್ದೀರಾ? ನೋಡಿ. ಗಿರ್ಜಾ, ಇನ್ನು ಎಷ್ಟೊತ್ತಿದ್ದು ಈ ಶಾಸ್ತ್ರ? ಲೇಟ್ ಆಗಲ್ವೇನ್ರ? ದೇವಸ್ಥಾನಕ್ಕೆ ಟೈಮ್ ಆಗ್ತಾ ಇದೆ. ಏಯ್,
ಹೇಳ್ರ ಬೇಗ ನೋಡಿ. ಬೇಗ ಬೇಗ ಒಬ್ಬೊಬ್ರಾಗ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ರೋ. ಹೋಗೋ ಸುಂದ್ರ. ಸರಿ ಅಮ್ಮ, ನಾನು ಇನ್ನು ಹೊರಡ್ತೀನಿ ಮನೆಗೆ. ಏನೇ ಇದು, ನಮ್ ಜೊತೆ ದೇವಸ್ಥಾನಕ್ ಬಂದ್ ಹೋಗೆ. ಅಯ್ಯೋ ಇಲ್ಲಮ್ಮ, ಮನೇಲಿ ತುಂಬಾ ಕೆಲ್ಸ ಇದೆ, ನಾನು ಇನ್ನು ಹೊರಡ್ತೀನಿ. ಏನಮ್ಮ ಹಬ್ಬದ ದಿನಾನು ಹೀಗ್ ಬಂದ್ ಹಾಗೆ ಹೋಗ್ತಾ ಇದೀಯಾ? ಹೇಳದ್ನಲ್ಲಮ್ಮ, ಮನೇಲಿ ನಾನು ಇನ್ನು ಪೂಜೆ ಎಲ್ಲ ಮಾಡ್ಬೇಕು. ಬರ್ತೀನಿ ಆಯ್ತಾ? ಸರಿನಮ್ಮ, ಹುಷಾರು. ಮೀನಾ, ಅತ್ತೆ ಏನಾಯ್ತು? ಏನು ಇಲ್ಲ ಅತ್ತೆ. ಏನು ಇಲ್ಲ ಅಂದ್ರೆ ನನಗ್ ಗೊತ್ತಾಗಲ್ವಾ? ತವ್ರ ಮನೆಯವ್ರು ನೆನ್ಪಾಗ್ತಿದಾರ? ಈ ನೋವನ್ನ ನಾನು 30 ವರ್ಷಗಳಿಂದ ಅನುಭವಿಸ್ತಾ ಇದ್ದೀನಿ ಮೀನಾ. ಇದೆ ಇದೆ ಈ ನೋವು ನಮ್ಮನೆಗೆ ಸೊಸೆಯಾಗಿ ಬರೋಳಗ್ ಬರಬಾರ್ದು ಅಂತಾನೆ ನಿಮ್ಮ ಮಾವ ಯಾರಿಗೂ ಪ್ರೀತಿ ಮಾಡಿ ಮದ್ವೆ ಮಾಡ್ಕೋಬೇಡಿ ಅಂದ್ರು. ಆದ್ರೆ ನೀವ್ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ಅತ್ತೆ, ನನ್ಗೇನ್ ಬೇಜಾರಿಲ್ಲಪ್ಪ. ನೀವೇ ಇದನ್ನೆಲ್ಲ ಹೇಳಿ ಅಪ್ಪ ಅಮ್ಮನ್ ನೆನ್ಪು ಬರ್ಸ್ತಿದ್ದೀರಾ. ಅಪ್ಪ ಅಮ್ಮನ ನೆನಪು ಮಾಡಕ್ಕೆ ಅವ್ರೇನ್ ಮರೆಯುವಂತ ವಿಷಯನಾ? ರಕ್ತದಲ್ಲಿ ಬೆರೆತೋಗಿರೋ ವಿಷಯ ಅದು. ಅದನ್ನ ಯಾವತ್ತೂ ಯಾರು ಮರ್ಸಕ್ ಆಗಲ್ಲ ಮೀನಾ. ನನ್ನನ್ನು ಕಾಡ್ತಾ ಇರೋ ನೋವು ನಿನ್ನನ್ನು ಕಾಡುತ್ತೆ ಮೀನಾ. ಕಾಡದೆ ಬಿಡೋದಿಲ್ಲ ಅದು. ಆದಷ್ಟು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡು. ಕಷ್ಟನೇ, ಅಭ್ಯಾಸ ಮಾಡ್ಕೊ. ನಾನೇನು ಯಾವತ್ತೂ ಅಪ್ಪ ಅಮ್ಮನ್ ನೋಡಕ್ಕಾಗಲ್ವಾ? ತಮ್ಮನ ಜೊತೆ ಕಾಲ ಕಳಿಯಕ್ಕಾಗಲ್ವಾ? ನನಗೆ ತವ್ರ ಮನೆಗೆ ಹೋಗೋ ಅವಕಾಶ ಇಲ್ವಾ? ಕೇಶವ, ಒಂದ್ಸಲ ಇಲ್ಲಿಗೆ ಬಾರು. ನನ್ಗಾಗ್ತಿರೋ ನೋವ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಜೋರಾಗಿ ಅಳ್ಬೇಕು ಅನಿಸ್ತಿದೆ. ಹತ್ ಬಿಡ್ತೀನಿ. ಮೀನಾ, ಮೀನಾ, ಕೆಲವೊಂದು ಸಂಬಂಧಗಳು ಎಷ್ಟು ವಿಚಿತ್ರ ಅಲ್ವಾ ಮೀನಾ? ಬೇಕು ಅಂದಾಗ ಸಿಗಲ್ಲ, ಬೇಡ ಅಂದಾಗ ಬಿಡಲ್ಲ. ಆ ಕೆಲವು ಸಂಬಂಧಗಳನ್ನ ನಾವು ತುಂಬಾ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರ್ತೀವಿ. ಅದ್ರ ಜೊತೆಗೆ ಸಂತೋಷ, ಸುಖ, ದುಃಖ, ನೋವು, ನಲಿವು ಎಲ್ಲ ಹಂಚ್ಕೊಂಡಿರ್ತೀವಿ. ಆ ಸಂಬಂಧಗಳು ನಮ್ಮ ಜೀವನ ಪೂರ್ತಿ ಶಾಶ್ವತವಾಗಿರ್ತವೆ ಅಂತ ನಂಬಿರ್ತೀವಿ. ಆದ್ರೆ ವಿಧಿ ಇದೆಯಲ್ಲ, ಆ ವಿಧಿ ಚಾಟಿ ಇಟ್ಕೊಟ್ಟಾಗ ಆ ಏಟಿನ ಧಾಟಿಗೆ ಎಲ್ಲ ಚಿತ್ರ ಆಗ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಕೂಡ್ಸೋದಕ್ಕಾಗಲ್ಲ. ಆ ಸಂಬಂಧಗಳು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮನೂ ಆಗಿರ್ಬೋದು. ಅಮ್ಮನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ ಮೀನಾ. ಅಮ್ಮ ಇವತ್ತು ತುಂಬಾ ಬೇಜಾರಾಗಿದ್ದಾಳೆ. ಅವ್ರ ಅಣ್ಣಂದ್ರನ್ನ ನೆನೆಸ್ಕೊಂಡು ತುಂಬಾ ನೋವು ಪಡ್ತಿದ್ದಾಳೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅಲ್ಲಿ ಅಮ್ಮನ್ನ ನೀನ್ ನೋಡ್ಕೋತೀಯಾ? ಅದೇನಂದ್ರೆ ಕೇಶವ, ನಾನು ಇನ್ನು ಹೋಗಿ ಬರ್ತೀನಿ. ಮೀನಾ, ಅಕ್ಕ ಹೊಟ್ಲು ಅನ್ಸತ್ತೆ, ಕಳ್ಸ್ಕೊಟ್ ಬರ್ತೀನಿ.